KGF ಸಾರ್ವಜನಿಕರಿಗೆ ಒಂದು ವಿನಂತಿಯನ್ನು ಈ ಸುದ್ದಿಗಾರರ ಮುಖಾಂತರ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಬರುವ ಭಾನುವಾರ 5/1/2025 ಬೆಳಗ್ಗೆ 10 ಗಂಟೆಗೆ ರಾಬರ್ಟ್ಸನ್ ಪೇಟ್ ವಾಸವಿ ಕಲ್ಯಾಣ ಮಂಟಪದಲ್ಲಿ ಸೇವ್ KGF ಯುನೈಟೆಡ್ ಫ್ರಂಟ್ ಅನ್ನುವ ಆರ್ಗನೈಜೇಷನ್ಸ್ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಗ್ಗೂಡಿಸಿ, ಸಾಮೂಹಿಕ ಸಂಘಟನೆಗಳನ್ನು ಒಗ್ಗೂಡಿಸಿ ಒಂದು ಮೀಟಿಂಗನ್ನು ಆರ್ಗನೈಸ್ ಮಾಡಲಾಗಿದೆ. ಆ ಒಂದು ಮೀಟಿಂಗನ್ನು ಉದ್ದೇಶ KGFನಲ್ಲಿ ಇರತಕ್ಕಂಥ ಇಶ್ಯೂಗಳನ್ನು ಪ್ರಸ್ತಾಪ ಮಾಡಿ, ಆ ಇಶ್ಯೂಗಳು ನೋಡಿದರೆ ಅದೇನು ನಮ್ಮ ಸ್ಥಳೀಯ ಮಟ್ಟದಲ್ಲಿ ಸಾಲ್ವ್ ಆಗುವಂಥ ಇಶ್ಯೂಗಳಲ್ಲ, ರಾಜ್ಯದ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅದನ್ನು ಒಂದುಗೂಡಿಸಿ ನಾವು ಹೋರಾಟದ ಮುಖಾಂತರ ಇಲ್ಲ ನಾವು ಡೈರೆಕ್ಟಾಗಿ ಹೋಗಿ ಅದರ ವಿಚಾರಗಳನ್ನು ಸರ್ಕಾರಕ್ಕೆ ಮುಟ್ಟುವ ರೀತಿಯಲ್ಲಿ ಮಾಡಬೇಕಾಗಿದೆ. ಆದ್ದರಿಂದ ಇದು ಯಾರೋ ಒಬ್ಬ ವ್ಯಕ್ತಿಗೆ ವಿರೋಧವಾಗಿ ಇಲ್ಲ ಒಬ್ಬ ಪಕ್ಷಕ್ಕೆ ವಿರೋಧವಾಗಿ, ಒಂದು ಸಂಘಟನೆಗೆ ವಿರೋಧವಾಗಿ, ವೈಯಕ್ತಿಕವಾಗಿ ಒಂದು ಆರ್ಗನೈಜೇಷನ್ಗೆ ವಿರೋಧವಾಗಿ ಮಾಡತಕ್ಕಂಥ ಮೀಟಿಂಗ್ ಅಲ್ಲ. ಈ ಮೀಟಿಂಗ್ನ ಉದ್ದೇಶ ಇಲ್ಲಿ 26 ದಿವಸಗಳು ಬೆಮಲ್ ನಾನ್ ಪರ್ಮನೆಂಟ್ ವರ್ಕರ್ಸ್ ನಡೆಸಿದಂಥ ಹೋರಾಟ, ಆ ಹೋರಾಟದ ಪ್ರಮುಖ ಬೇಡಿಕೆಗಳನ್ನು ನಾವು ಗಮನ ಇಟ್ಟು ನೋಡುವುದಾದರೆ ಆ ಬೇಡಿಕೆಗಳನ್ನು ಈಡೇರಿಸುವಂಥ, ಅದನ್ನು ಸಾಲ್ವ್ ಮಾಡತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇದೆ. ಆ ಕೇಂದ್ರ ಸರ್ಕಾರ ಅಂದು ಬಂದಾಗ ಪಾರ್ಲಿಮೆಂಟಲ್ಲಿ ಅದನ್ನು ಮಾತಾಡಬೇಕಾಗಿರ್ತದೆ. ಅದು ರಾಜ್ಯ ಮಟ್ಟದಲ್ಲಿ ನಮ್ಮ ಚೀಫ್ ಮಿನಿಸ್ಟರ್ನ ಇಂಟರ್ಫಿಯರೆನ್ಸ್ ಬೇಕಾಗ್ತದೆ. ಮತ್ತು ಈ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ MLAಗಳನ್ನು ಒಗ್ಗೂಡಿಸಿ ಹೋರಾಟ ಮಾಡತಕ್ಕಂಥ ವಿಚಾರವಾಗಿದೆ. ಅಲ್ಲಿ ನಾವು ಆ ನಾನ್ ಪರ್ಮನೆಂಟ್ ವರ್ಕರ್ಸ್ ನಮ್ಮನ್ನು ಅಪಾಯಿಂಟ್ಮೆಂಟ್ ಮಾಡಬೇಕು, ನಮಗೆ ಸಿಮಿಲರ್ ವೇಜ್ ಕೊಡಬೇಕು, ನಮಗೆ ರಿಟೈರ್ಮೆಂಟ್ ಪ್ಯಾಕೇಜನ್ನು ಕೊಡಬೇಕನ್ನುವ ಒಂದು ಹೋರಾಟದ ಬೇಡಿಕೆಗಳನ್ನು ಅವರು ಮುಂದೆ ಇಡ್ತಾ ಇದ್ದಾರೆ. ಒಂದು ಕಡೆ ಅದು ಯೂನಿಯನ್ನು ಅಲ್ಲಿ ಇದು ಯೂನಿಯನ್ಗೆ ವಿರೋಧವಾದ ಒಂದು ಮೀಟಿಂಗ್ ಅಲ್ಲ. ಅಲ್ಲಿ ಅವ್ರದ್ದು ಏನು ಯೂನಿಯನ್ ಇದೆಯೋ ಆ ಯೂನಿಯನ್ನಲ್ಲಿ ಅವ್ರದ್ದು ಏನು ಬೇಡಿಕೆಗಳಿದೆಯೋ, ಅವ್ರದ್ದು ಏನು ಪ್ರಕಾರ ಇದೆಯೋ ಅದನ್ನು ಅವರು ಮಾಡ್ಕೋಬೋದು. ಆದರೆ ಈ ಮೀಟಿಂಗ್ನ ಉದ್ದೇಶ KGFನಲ್ಲಿ ಇರತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳನ್ನು ಒಗ್ಗೂಡಿಸಿ, ಎಲ್ಲ ಸಂಘಟನೆಗಳನ್ನು ಒಗ್ಗೂಡಿಸಿ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಮಾಡತಕ್ಕಂಥ ಒಂದು ಸ್ಟ್ರೆಂತನ್ನು ನಾವು ಕ್ರಿಯೇಟ್ ಮಾಡಬೇಕು. ಬೆಮಲಲ್ಲಿ ಸ್ಥಳೀಯರಿಗೆ ಅಪಾಯಿಂಟ್ಮೆಂಟ್ ಕೊಡಿ ಅನ್ನುವ ಘೋಷಣೆಯನ್ನು ಇವತ್ತು ನಾವು ಮುಂದೆ ಇಡಬೇಕಾಗಿದೆ. ಅದು ಮಾತ್ರ ಅಲ್ಲ, ಇವಾಗ BGMLನಲ್ಲಿ ಎಂಪ್ಲಾಯೀಸ್ಗಳಿಗೆ 3500 ಎಂಪ್ಲಾಯೀಸ್ಗಳಿಗೆ ಇವತ್ತು ಕೂಡ STBP ಅಮೌಂಟ್ ಅವರಿಗೆ ಹೋಗಿ ಸೇರಿಲ್ಲ. ಏನು ಹೈಕೋರ್ಟ್ ತೀರ್ಪುಗಳು ಬಂದರೂ ಕೂಡ ಅದನ್ನು ಅವರು ಜಾರಿ ಮಾಡೋದಕ್ಕೆ ಇವತ್ತು ಹಿಂದೆ ಹೋಗ್ತಾ ಇದ್ದಾರೆ. BGML ವಿಚಾರವನ್ನು ಇವತ್ತು ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗೂಡಿಸಿ ಒಂದು ಕೇಂದ್ರವನ್ನು ಒತ್ತಡ ಮಾಡತಕ್ಕಂಥ ಹೋರಾಟವನ್ನು ಇವತ್ತು ರೂಪಿಸಬೇಕಾಗಿದೆ. ಇದಕ್ಕೆ ಸೇವ್ KGF ಅನ್ನುವ ಒಂದು ಬ್ಯಾನರ್ ಕೆಳಗಡೆ ಇವತ್ತು ಎಲ್ಲರನ್ನ ನಾವು ಒಗ್ಗೂಡಿಸ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಬಾವುಟಗಳಿಲ್ಲ, ಪಾಲಿಸಿಗಳು ನಮ್ಮ ಹತ್ರ ಇರ್ಬೋದು, ನಮ್ಮ ಪ್ರಿನ್ಸಿಪಲ್ಸ್ ಇರ್ಬೋದು, ಎಲ್ಲ ಕೂಡ ದೂರ ಇಟ್ಟು ಇವತ್ತು ಒಂದೇ ಕಾಮನ್ ಅಜೆಂಡಾ KGFನ ಉಳಿಸಬೇಕಾಗಿದೆ. KGFನ ಉಳಿಸಬೇಕಾದ್ರೆ KGFನಲ್ಲಿರುವ 2 ಕಣ್ಣು, ಒಂದು ಬೆಮಲ್, ಒಂದು BGML, ಈ 2 ವಿಚಾರಗಳು ಕೇಂದ್ರ ಸಂಬಂಧಪಟ್ಟ ವಿಚಾರಗಳು ಮತ್ತು ರಾಜ್ಯದಲ್ಲಿ ಇದು ಕರ್ನಾಟಕ ಮಣ್ಣಿನಲ್ಲಿದೆ. ಅದರಿಂದ ಕರ್ನಾಟಕ ಸರ್ಕಾರ ಕೂಡ ಇದಕ್ಕೆ ಗಮನ ಹರಿಸಬೇಕಾಗಿದೆ ಅಂತ ಒತ್ತಡವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಇವತ್ತು ಸರಿಯಾದ ಒಂದು ಹಾಸ್ಪಿಟಲ್ ಫೆಸಿಲಿಟೀಸ್ KGFನಲ್ಲಿ ಇಲ್ಲ, ಆದರೆ ಏಷ್ಯಾ ಆದಂಥ BGML ಹಾಸ್ಪಿಟಲ್ ಇದೆ. ಆದ್ದರಿಂದ ಇವತ್ತು ಆ BGMLನ ಪುನರಾರಂಭನೆ ಮಾಡಬೇಕಾಗಿದೆ. ಅದು ಕೇಂದ್ರ ಸರ್ಕಾರ ಹತ್ರ ಇದೆ. ಆದ್ದರಿಂದ ಇದಕ್ಕೆ ರಾಜಕೀಯ ಒತ್ತಡ ಬೇಕಾಗಿದೆ, ಪೊಲಿಟಿಕಲ್ ಯೂನಿಟಿ ಇವತ್ತು ಬೇಕಾಗಿದೆ. ನಮ್ಮ ಘೋಷಣೆ ಕೇಂದ್ರ ಸರ್ಕಾರಕ್ಕೆ ಮುಟ್ಟಬೇಕಾದರೆ ನಾವೆಲ್ಲರೂ ಕೂಡ ಒಂದೇ ಧ್ವನಿ, ಸೇವ್ KGF ಅನ್ನುವ ಧ್ವನಿಯನ್ನು ಇವತ್ತು ಎತ್ತಬೇಕಾಗಿದೆ. ಆದ್ದರಿಂದ ಇದು ಯಾವುದೇ ಒಂದು ಯೂನಿಯನ್ಗೆ ವಿರೋಧವಾಗಿ, ಯಾವುದೇ ಒಂದು ಪಕ್ಷಕ್ಕೆ ವಿರೋಧವಾಗಿ, ಇಲ್ಲ ಯಾವುದೇ ಒಂದು MLAಗೆ ವಿರೋಧವಾಗಿ, ಇಲ್ಲ MP ಗಳಿಗೆ ವಿರೋಧವಾಗಿ ಇಲ್ಲ ಮಾಡತಕ್ಕಂಥ ಮೀಟಿಂಗ್ ಅಲ್ಲ.
ಈ ಮೀಟಿಂಗ್ ಉದ್ದೇಶ ನಮ್ಮ ಭೂಮಿ, ನಮ್ಮ ಮಣ್ಣು, ನಮ್ಮ ನೆಲ, ನಮ್ಮ ಜಲ, KGF ಚಿನ್ನದ ಗಣಿ, ಅದನ್ನು ನಾವು ಚಿನ್ನದ ಮಣ್ಣನ್ನು ನಾವು ಇವತ್ತು ಕಾಪಾಡಬೇಕಾಗಿದೆ. ಅದಕ್ಕೆ ನಮ್ಮ ಧ್ವನಿ ಇವತ್ತು ಎತ್ತಬೇಕಾಗಿದೆ. ಆ ಧ್ವನಿ ಕೇಳಬೇಕಾದ್ರೆ ಎಲ್ಲರ ಧ್ವನಿ ಒಂದೇ ಧ್ವನಿ, ಸೇವ್ KGF ಅನ್ನುವ ಧ್ವನಿ. ಆ ಸಂಘಟನೆಯನ್ನ KGF ನಲ್ಲಿ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಆ ಪ್ರಾರಂಭ ಮಾಡುವುದಕ್ಕೆ ಇಡೀ ಎಲ್ಲರ ಕೈ ಜೋಡಿಸಬೇಕಾಗಿದೆ. ಆದ್ದರಿಂದ BML ನಾನ್ ಪರ್ಮನೆಂಟ್ ವರ್ಕರ್ಸ್ ಏನ್ ಬೆಮಲಲ್ಲಿ 3,000 ವರ್ಕರ್ ಇದೀರೋ, ನಿಮ್ಮ ಬೇಡಿಕೆಗಳನ್ನ ಧ್ವನಿ ಎತ್ತುವಂತ ಮೀಟಿಂಗ್ ಇದು. ನಿಮ್ಮ ಯೂನಿಯನ್ ವಿರೋಧವಾದ ಮೀಟಿಂಗ್ ಅಲ್ಲ. ಆದ್ದರಿಂದ ನೀವು ಕೂಡ ಈ ಮೀಟಿಂಗ್ಗೆ ಬಂದು ಸಪೋರ್ಟ್ ಮಾಡಬೇಕಾಗಿದೆ. ನಿಮ್ಮ ವಿಚಾರವನ್ನ ಇಲ್ಲಿ ಎಲ್ಲರೂ ಕೂಡ ರಾಜಕೀಯ ಪಕ್ಷಗಳು ಮಾತಾಡ್ತಾ ಇದ್ದಾರೆ. ಆದ್ದರಿಂದ ನೀವು ದಯವಿಟ್ಟು ಈ ಮೀಟಿಂಗ್ಗೆ ನೀವು ಕೂಡ ಸಹಕಾರ ಕೊಡಬೇಕು ಅಂತ ಈ ಪ್ರೆಸ್ ಸ್ಟೇಟ್ಮೆಂಟ್, ಪ್ರೆಸ್ ಮುಖಾಂತರ ನಾವು ವಿನಂತಿ ಮಾಡ್ತೀವಿ. BGML ಕಾರ್ಮಿಕರ ವಿಚಾರವನ್ನ ಇವತ್ತು ನಾವು ಧ್ವನಿ ಎತ್ತುತ್ತಾ ಇದ್ದೀವಿ. ಹೈಕೋರ್ಟ್ ನಲ್ಲಿರುವ ಕೇಸನ್ನ ಕೇಂದ್ರ ಸರ್ಕಾರ ವಿಡ್ರಾ ಮಾಡಬೇಕು. ನಿಮಗೆ ಇಮಿಡಿಯೇಟ್ ಆಗಿ ಅವರು ಸೆಟಲ್ಮೆಂಟ್ ಅನ್ನ ಕೊಡಬೇಕು. ನಾವು ವಾಸ ಇರುವ ಮನೆಯನ್ನ ನಮಗೆ ಮಂಜೂರು ಮಾಡಿ ಓನರ್ಶಿಪ್ ಅನ್ನ ಕೊಡಬೇಕು. ಆದ್ದರಿಂದ ಈ ನಿಮ್ಮ ಧ್ವನಿಯನ್ನು ಕೂಡ ಎಲ್ಲ ರಾಜಕೀಯ ಪಕ್ಷಗಳು ಮಾತಾಡೋದರಿಂದ BGML ಎಕ್ಸ್ ಎಂಪ್ಲಾಯೀಸು ಮತ್ತು BGML ಚಿಲ್ಡ್ರನ್ಸ್ ಕೂಡ ಈ ಮೀಟಿಂಗ್ ನಲ್ಲಿ ಭಾಗವಹಿಸಬೇಕಾಗಿದೆ. டெய்லி டிராவலர்ஸ் ಬಗ್ಗೆ ಕೂಡ ಇಲ್ಲಿ மீட்டிங் ನಲ್ಲಿ நீண்ட நாட்களாகவே பலர் மனதில் ஊடுருவி சென்று கொண்டிருக்கிறது. தங்கச் சுரங்க பிரச்சனை 24 ஆண்டுகள் நிறைவு பெற்ற நிலையில் இன்னும் நிலுவையில் உள்ள தொகையை மீட்க முடியவில்லை. கர்நாடக உயர்நீதிமன்றம் மகத்தான தீர்ப்பு வழங்கியும் அந்த தொகை கைக்கு கிடைக்கும் முன்னே மேல்முறையீடுக்கு சென்று விட்டார்கள். இதை பற்றி தொழிலாளர்கள் மிகுந்த எதிர்பார்ப்பில் இருந்தும் கைக்கு கிடைக்கவில்லையே என்ற ஏக்கம் இன்னும் களையவில்லை. இதற்கு என்ன செய்வது? யார் பொறுப்பேற்பது? இதன் பின்னணி என்ன? இதனை தீர்வு காண்பதற்காக அனைத்து இயக்கங்களும் தங்கவில் மக்களும் சமூக ரீதியாக, அரசியல் ரீதியாக ஒருங்கிணைக்க வேண்டிய கட்டாயம், நிர்பந்தம் நமக்கு ஏற்பட்டிருக்கிறது. எனவேதான் இந்த தங்க சுரங்க பிரச்சனை, தொழிலாளர் பிரச்சனை தீர்வுக்கு வர வேண்டுமானால் மத்திய அரசை அணுக வேண்டிய கட்டாயம் நமக்கு இருக்கிறது. எனவே அரசியல் கட்சிகள் ஒருங்கிணைய வேண்டும், பொதுநல அமைப்புகள் ஒருங்கிணைய வேண்டும். இது மத்திய அரசின் பிரச்சனை. பெம்மல் நான் பர்மனன்ட் தொழிலாளர்கள் 26 நாட்கள் தொடர்ந்து போராடினார்கள். அவர்கள் பிரச்சனை வெற்றி பெற வேண்டும் என்ற விருப்பம் அனைவருக்கும் இருந்து வருகிறது. ஆயினும் இடையில் அது தீர்க்கப்படாமல் நிலுவையில் தொங்கி நிற்கிறது. அதை தீர்க்கப்பட வேண்டும். இதற்கும் கூட வெறும் தொழிலாளர்கள் போராடினால் மட்டும் போதாது, தங்கவில் மக்களும் ஓரணியில் முன்வர வேண்டும் என்ற நோக்கம் தங்கவில் மக்களுக்கு இருந்து வருகிறது. எனவே இந்த பெம்மல், BGML மட்டுமின்றி நகரப்பகுதிகளில் இருக்கின்ற பிரச்சனைகளை கூட, மாநில அரசுக்கு உட்பட்ட பிரச்சனைகளை கூட அணுக வேண்டிய கட்டாயம் அனைவருக்கும் இருப்பதால் சேவ் KGF யுனைடெட் ஃப்ரண்ட் என்ற அமைப்பை அனைவரின் ஒத்துழைப்புடன் கடந்த டிசம்பர் 14ஆம் தேதி முதல் ஆலோசனை கூட்டத்தை நடத்தினோம். இரண்டாவது கூட்டமாக வரும் ஞாயிற்றுக்கிழமை ஜனவரி 5ஆம் தேதி காலை 10 மணிக்கு ராபர்ட்சன்பேட்டை வாசவி திருமண மண்டபத்தில் நடக்க இருக்கிறது. இந்த ஆலோசனை கூட்டத்தில் தங்கவயலில் அனைத்து கட்சிகளின் தலைவர்கள், பிரமுகர்கள், பல்வேறு அமைப்புகளை சார்ந்தோர், தொழிலாளர் பிரதிநிதிகள், கட்சி, மதம், மொழி இவைகளை விடுத்து ஒரே நோக்கோடு வண்ணத்தை விட்டெறிந்து எண்ணத்தை ஒருமுகப்படுத்தி ஒன்று சேருவோம், அனைவரும் வாரீர் என்று சேவ் கமிட்டி சார்பாக உங்களை அழைக்கின்றேன். நன்றி, வணக்கம்.